ತಿಳಿದಿದ್ದೀವಿ ನಾವು. ಹಂಗೆ ಇಲ್ಲೂ ಶರಿಯಾದ ಸುತ್ತಮುತ್ತ ಸರಿಯಾದ ಇನ್ನುಳಿದ ಇಸ್ಲಾಮಿಕ್ ದೇಶಗಳು ಸಹಿತ ಇವತ್ತು ತಮ್ಮ ವ್ಯಕ್ತಿತ್ವ ಕಳ್ಕೊಂಡ್ರೆ ಕೇವಲ ಏನೋ ಅಲ್ಲೇ ಕಪ್ಪು ಬಂಗಾರ ಪೆಟ್ರೋಲಿಯಂ ಇದಂತೆ ಉಳಿದು. ಇನ್ನು ಈಗಾಗಲೇ ಬಂದಂಥ ಗೊಲಾನಿ ಅಬು ಮೊಹಮ್ಮದ್ ಅಲ್ ಗೊಲಾನಿ ಇವರು ಅಲ್ ಖೈದಾ ಜೊತೆಗೆ ಇನ್ನುಳಿದ ಮತ್ತು ಅಲ್ಲೇ ರೀ ಅಲ್ಲಿಯ ಮೂಲಭೂತವಾದ ಜೊತೆಗೆ ಇವ್ರ ಸಂಪರ್ಕ ಮತ್ತು ಬಂದೂಕು ತೊಗೊಂಡು ಬರುವಂಥದ್ದು. ಇವತ್ತು ಅಫ್ಘಾನಿಸ್ತಾನ ಹಂಗಾಗ್ಯದ, ಪಾಕಿಸ್ತಾನ ಅದೇ ರೀತಿಯಾಗಿ ನಡೆದ. ಇನ್ನು ಉಳಿದೇನೋ ಭಾರತದ ಪ್ರಭಾವದಿಂದ ಒಂದು ಸ್ವಲ್ಪ ಪ್ರಜಾಪ್ರಭುತ್ವ ಇಲ್ಲದ ಕೆಳಗೆಲ್ಲೇ ಬಾಂಗ್ಲಾದಲ್ಲಿ ಅದು ಇವತ್ತು ನಿಧಾನಕ್ಕೆ ಡಿಕ್ಟೇಟರ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದೇವೆ ಅಂತ. ಯಾಕಂದ್ರೆ ಯಾವ ವ್ಯಕ್ತಿ ಡಿಕ್ಟೇಟರ್ ಆಗ್ತಾನೆ ಅವ ನರಭಕ್ಷಕ ಆದಂಗಾಗಿ ತಾನು ಸುಖ ಇದ್ದಪ್ಪ ತನ್ನ ಮಕ್ಕಳ ಅಧಿಕಾರ ಬಂದರೆ ಸಾಕಪ್ಪ. ಇವತ್ತು ಏನಾಗಿದೆ ಇದರ ಕೊರಿಯಾದಲ್ಲಿ ಆಗಲಿ ಇನ್ನುಳಿದ ಕಡೆಯಲ್ಲಿ ಆಗಲಿ ಇಲ್ಲೂ ಸಹಿತ ಅದರಲ್ಲೂ ಉತ್ತರ ಕೊರಿಯಾದಲ್ಲಿ ದಕ್ಷಿಣ ಕೊರಿಯಾದಲ್ಲಿ ಡೆಮೋಕ್ರಸಿ ಅದ. ಹೀಗಾಗಿ ಅಲ್ಲಿ ಅದು ಪ್ರಬುದ್ಧತೆ ಪ್ರಭುತ್ವ ಎರಡೂ ಆಗೋದು ಹೋಗ್ತಾ ಇದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಇವತ್ತು ಹೇಗೆ ಚರ್ಚೆ ಮಾಡ್ತಾ ಇದ್ದೀನಿ ಅಂತಂದರೆ ಅಟ್ಲೀಸ್ಟ್ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇಲ್ಲೂ ಅನ್ಯಾಯಗಳು ನಡೀತಾ ಇದ್ದಾವೆ, ಅತ್ಯಾಚಾರ ನಡೀತಿದ್ದಾವೆ, ಇಲ್ಲೇ ಏನಪ್ಪ ಅಂದ್ರೆ ಲಂಚಗಳಿಂದ ಸಾಕಷ್ಟು ಅದು ಎಲ್ಲ ಇದ್ದರೂ ಸಹಿತ ಒಂದು ಏನೋ ಭರವಸೆ ಅದ. ಅಟ್ಲೀಸ್ಟ್ 5 ವರ್ಷಕ್ಕೂ ನಾವು ವೋಟ್ ಹಾಕ್ಬೋದಪ್ಪ, ಮಾಡ್ಬೋದು, ಚೇಂಜ್ ಮಾಡ್ಬೋದು ಅಂತೇಳಿ ಈ ಸರಿಯಾದಂಥ ದೇಶದಲ್ಲಿ ನಾವು ಮತ್ತೆ ಬಂದೂಕು ಹಿಡಿಬೇಕಾಗಿದೆ. ಇವತ್ತು ಗುಲಾನಿ ಅನ್ನುವಂಥ ವ್ಯಕ್ತಿ ಏನು ಅಧಿಕಾರ ಹಿಡಿತಾ ಇದ್ದಾನೆ ಮತ್ತು ಎಲ್ಲರಿಗೂ ಆಹ್ವಾನ ಕೊಡ್ತಾ ಇದ್ದಾನೆ. ದೇಶ ಬಿಟ್ಟು ಹೋದಂಥ ಅವತ್ತಿನ ಅಸದ್ ಆಡಳಿತವನ್ನು ವಿರೋಧ ಮಾಡಿದಂಥ ಜನರು ದೇಶ ಬಿಟ್ಟು ಹೋಗಿದ್ದಾರೆ, ಸಿರಿಯಾ ಬಿಟ್ಟು ಅವ್ರಿಗೆಲ್ಲ ಈಗ ಕರೆ ಕೊಡ್ತಾ ಇದ್ದಾರೆ. ಅವರು ಬರ್ರಿ ಒಳಗೆ ಬರ್ರಿ, ನಿಮ್ಮ ದೇಶದ್ದು ಇಲ್ಲಿ ಅಸದ್ ಹೋಗಿದ್ದಾರೆ ಅಂತೇಳಿ. ಸೇನೆ ನಡೆಯಿಂದ ನಮಗೆ ಜೂಪ್ಚೋಟಾಗಿತ್ತು, ಭಾರಿ ಅನ್ಯಾಯವಾಗಿತ್ತು. ಸಿರಿಯಾ ಈಗ ಸೇನೆಯಿಂದ ಮುಕ್ತವಾಗಿದೆ, ನಾವು ಹೆಮ್ಮೆ ಖುಷಿಯಿಂದ ದೇಶಕ್ಕೆ ಮರಳುತ್ತಿದ್ದೇವೆ ಅಂತೇಳಿ ಬೈರುತ್ತಲ್ಲ ಇನ್ನೂರು ಕಡೆ ಇದ್ದಂಥ ಜನ ಹೇಳಿಕೆ ಕೊಡ್ತಾ ಇದ್ದಾರೆ. ಹೀಗಾಗಿ ಇದು ನಮಗೆ ಇವತ್ತು ಗುಡ್ ಎಕ್ಸಾಂಪಲ್. ಮತ್ತು ಅದೇ ಕಾಲಕ್ಕೆ ಇವತ್ತು ರಷ್ಯಾ ಅದು ಇಲ್ಲಿವರೆಗೆ ಜಕ್ಕೊಂಡು ಬಂತದು USSR ರೀ, ಅದು ರಷ್ಯಾ ರೀ, ಸಾಕಷ್ಟು ಶಸ್ತ್ರಾಸ್ತ್ರ ಕೊಟ್ಟು ಮತ್ತೇನೋ ಕೊಟ್ಟು ಹೊಸದಾಗಿ ಹೆಲ್ಪ್ ಮಾಡಿ ಸದಾ ನಿರಂತರವಾಗಿ ಅಲ್ಲಿ ಬಂಡುಕೋರು ಇದ್ದೇ ಇದ್ದರು, ಯುದ್ಧ ನಡೀತಾನೆ ಇತ್ತು. ಈ ಕಳೆದ 50 ವರ್ಷಗಳಿಂದ ಅದು ಹಿಡ್ಕೊಂಡು ಏನೋ ಬಂತು ಇಲ್ಲಿವರೆಗೆ ಈ ಒಂದು ರಷ್ಯಾ. ಇವತ್ತು ಅದಕ್ಕೂ ಅಸಾಧ್ಯ ಅನ್ನುವಂಥದ್ದು. ಯಾಕಂದ್ರೆ ಉಕ್ರೇನ್ ಜೊತೆಗೆ ಯುದ್ಧಕ್ಕೆ ಇಳಿದ ಅದು ಸಾಕಷ್ಟು ಜೀವಗಳನ್ನ ಅನೇಕ ಒಂದು ಸಂಪತ್ತನ್ನು ಹಾಳು ಮಾಡ್ಕೊಂಡದ ಪುತಿನ್ನ ರಷ್ಯಾ. ಹೀಗಾಗಿ ಎಷ್ಟು ದಿವಸ ನಾವು ಒಬ್ಬ ಡಿಕ್ಟೇಟರ್ ಅನ್ಸಲಿಕ್ಕೆ ಸಾಧ್ಯ ಇದೆ. ಜನರ ವಿಶ್ವಾಸ ಗಳಿಸಿಕೊಳ್ಳುವಂಥ ಸರ್ಕಾರ ಮಾತ್ರ ಭಾಳ ವರ್ಷಗಳು ಬದುಕುವಂಥದ್ದು, ಎಲ್ಲರೂ ಬದುಕುವಂಥ ವ್ಯವಸ್ಥೆ ಮಾಡುವ ಸರ್ಕಾರಗಳು ಮಾತ್ರ ಉಳಿಯುವಂಥದ್ದು ಅನ್ನೋದು ಇದನ್ನು ನೋಡಿ ನಾವು ಕಲಿಬೇಕಾಗಿದೆ. ಸರಿಯಾದಾಯಿತು. ಇನ್ನುಳಿದ ಈ ಒಂದು ಡಿಕ್ಟೇಟರ್ ಉಳ್ಳಂಥ ಅಥವಾ ಒಂದು ಮೂಲಭೂತ ಆಯುಕ್ತನ ಉಳ್ಳಂಥ ದೇಶಗಳ ಬಗ್ಗೆ ನಾವು ಎಚ್ಚರಿಕೆಯಿಂದ ಅಭ್ಯಾಸ ಮಾಡಬೇಕಾಗಿದೆ. ಯಾಕಂದರೆ ನಮ್ಮಲ್ಲೂ ಸಹಿತ ನಿಧಾನಕ್ಕೆ ಇವತ್ತಿನ ಸರ್ಕಾರ ಆಗಿರ್ಬೋದು